ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನವದೆಹಲಿಯ ಗಡ್ಕರಿ ನಿವಾಸದಲ್ಲಿ ನಡೆದಂತಹ ಬಿಜೆಪಿ ಕೋರ್ ಕಮಿಟಿ ಸಭೆ ಇದೇ ಮೊದಲ ಬಾರಿಗೆ ಖಡಕ್ ನಿರ್ಧಾರವನ್ನು ಕೈಗೊಂಡಿದೆ. ಸುವರ್ಣ ನ್ಯೂಸ್ಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಕೆಜೆಪಿಯ ಜೊತೆ ಗುರುತಿಸಿಕೊಳ್ಳುವ ನಿಗಮ ಮಂಡಳಿ ಅಧ್ಯಕ್ಷರ ವಿರುದ್ಧ ಕಠಿಣ ಕ್ರಮಕ್ಕೆ ನಿರ್ಧರಿಸಲಾಗಿದೆ. ಬಿಎಸ್ವೈ ಆಪ್ತ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆಯೂ ಚರ್ಚೆ ನಡೆದಿದೆ. ಹಾಗೆ ಕ್ರಮ ಕೈಗೊಳ್ಳೋದಾದ್ರೆ ಅದರಿಂದ ಸರ್ಕಾರದ ಮೇಲೆ ಯಾವ ರೀತಿಯ ಪರಿಣಾಮವಾಗಬಹುದು ಅನ್ನೋ ಚರ್ಚೆಯೂ ನಡೆದಿದೆ. ಇನ್ನು ಹಾವೇರಿಯಲ್ಲಿ ನಾಳೆ ನಡೆಯಲಿರುವ ಸಮಾವೇಶದ ಸಂದರ್ಭದಲ್ಲಿ ಶಾಸಕ ಶಿವರಾಜ್ ಸಜ್ಜನ್ ಮನೆಯಲ್ಲಿ ಉಪಹಾರ ಕೂಟವನ್ನು ಆಯೋಜಿಸಲಾಗಿದೆ. ಅದರಲ್ಲಿ ಭಾಗಿಯಾಗುವ ಸಚಿವರನ್ನ ಸಂಪುಟದಿಂದ ಕೈಬಿಡುವ ಚಿಂತನೆ ಕೂಡ ನಡೆದಿದೆ. ಸಭೆಯಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್, ಸಿಎಂ ಜಗದೀಶ್ ಶೆಟ್ಟರ್, ಡಿಸಿಎಂಗಳಾದ ಈಶ್ವರಪ್ಪ, ಆರ್ ಅಶೋಕ್, ಸಂಸದರಾದ ಅನಂತಕುಮಾರ್, ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಸದಾನಂದಗೌಡ ಭಾಗಿಯಾಗಿದ್ದರು. ರಾತ್ರಿ 11:00ಗೆ ಶುರುವಾದಂತಹ ಸಭೆ ತಡರಾತ್ರಿ 2 ಗಂಟೆವರೆಗೂ ನಡೆಯಿತು. ಸಭೆ ಬಳಿಕ ಯಾವುದೇ ಮುಖಂಡರು ಮಾಧ್ಯಮಗಳ ಜೊತೆ ಮಾತನಾಡಲಿಲ್ಲ. ಆದರೆ ಈಶ್ವರಪ್ಪ ಮಾತ್ರ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಎಲ್ಲಾ ವಿವರ ನೀಡೋದಾಗಿ ತಿಳಿಸಿದರು. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಬೇಕಿತ್ತು, ನಿನ್ನೆ ತಡರಾತ್ರಿಯೇ ಮಾಡಿದ್ದು ಯಾಕೆ ಅಂತ ತರಾತುರಿಯಲ್ಲಿ? ಪ್ರತಿಮಾ, ಪ್ರಮುಖವಾಗಿ ನಿತಿನ್ ಗಡ್ಕರಿ ಇವತ್ತು ಬೇರೆ ಸ್ಥಳಕ್ಕೆ ತೆರಳಬೇಕಿರುವುದರಿಂದ ಮತ್ತು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೂಡ ಗುಜರಾತ್ ಚುನಾವಣಾ ಪ್ರಚಾರಕ್ಕೆ ತೆರಳಬೇಕಿರುವುದರಿಂದ ನಿನ್ನೆ ತಡರಾತ್ರಿಯೇ ಈ ಒಂದು ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನು ಪ್ರಿಪೋನ್ ಮಾಡಲಾಯಿತು. ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ನಿನ್ನೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಿತಿನ್ ಗಡ್ಕರಿ ನಿವಾಸದಲ್ಲಿ ನಡೆಯಿತು. ಸಾಕಷ್ಟು ಚರ್ಚೆಗಳು ನಡೆದಿವೆ. ಪ್ರಮುಖವಾಗಿ ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟಂತೆ at any cost disciplinary action will be taken ಅಂತಕ್ಕಂಥ ಮಾತನ್ನ ಬಿಜೆಪಿ ಹೈಕಮಾಂಡ್ ಮೂಲಗಳು ನಮಗೆ ಖಚಿತಪಡಿಸ್ತಾ ಇವೆ. ಅಟ್ ಎನಿ ಕಾಸ್ಟ್ ಅದರ ಅರ್ಥ ಸರ್ಕಾರ ಬೀಳತಕ್ಕಂಥ ರೀತಿಯಲ್ಲ, ಅಥವಾ ಆ ಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಿನ್ನೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನಡೆದಿವೆ. ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಈಗಾಗಲೇ 20 ರಿಂದ 25 ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿಯನ್ನು ಮಾಡಲಾಗಿತ್ತು. ಯಡಿಯೂರಪ್ಪನವರ ಜೊತೆಗೆ ಹೋಗ್ಬೋದು ಅಥವಾ ಯಡಿಯೂರಪ್ಪನವರ ಜೊತೆಗೆ ಬಹಿರಂಗವಾಗಿ ಸ್ಥಳೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತಕ್ಕಂಥವ್ರನ್ನ ತಕ್ಷಣಕ್ಕೆ ಅವರನ್ನು ಬದಲಾಯಿಸಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಇನ್ನೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು, ಒಂದು ವೇಳೆ ನಾಳೆ ಅಲ್ಲಿಗೆ ಸಚಿವರು ಹೋದಲ್ಲಿ ಸಚಿವರನ್ನ ಕೂಡ ಸಂಪುಟದಿಂದ ತಕ್ಷಣಕ್ಕೆ ಕೈ ಬಿಡ್ತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ಚಿಂತನೆ ನಡೆದಿದೆ. ಈಗ ಮತ್ತೊಮ್ಮೆ ಕರ್ನಾಟಕ ಭವನದಲ್ಲಿ ಅನಂತಕುಮಾರ್, ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಸಂತೋಷ್, ಸದಾನಂದ ಗೌಡರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಧರ್ಮೇಂದ್ರ ಪ್ರಧಾನ್ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿ ಒಂದು ಅಂತಿಮವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಬೇಕು ಮತ್ತು ಇದನ್ನ ಯಾವ ರೀತಿ ತಿಳಿಸ್ಬೇಕು ಅಂತಕ್ಕಂಥ, ಯಾಕಂದ್ರೆ 10:30ಕ್ಕೆ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅಲ್ಲಿ ಹೆಚ್ಚು ವಿಷಯವನ್ನು ಸ್ಪಷ್ಟಪಡಿಸುವುದಾಗಿ ಕೂಡ ನಿನ್ನೆ ತಡರಾತ್ರಿ ಈಶ್ವರಪ್ಪನವರೇ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಶಿಸ್ತು ಕ್ರಮ ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥ ನಿರ್ಣಯಕ್ಕೆ ನಿನ್ನೆ ರಾತ್ರಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆ ಬಂದಿದೆ. ಇಷ್ಟರವರೆಗೆ ಶಿಸ್ತು ಕ್ರಮದ ಮಾತನ್ನ ಕೇಳ್ತಾ ಇದ್ವಿ ಪ್ರತಿಮಾ, ಆದರೆ ಶಿಸ್ತು ಕ್ರಮ ತೆಗೆದುಕೊಳ್ತಕ್ಕಂಥ ಸಾಹಸಕ್ಕೂ ಕೂಡ ಬಿಜೆಪಿಯ ನಾಯಕತ್ವ, ಅದು ರಾಜ್ಯ ಇರ್ಬೋದು ರಾಷ್ಟ್ರೀಯ ನಾಯಕತ್ವ, ಕೈ ಹಾಕ್ತಾ ಇರಲಿಲ್ಲ. ಸಾಕಷ್ಟು ದೊಡ್ಡ ಮಟ್ಟದ ಒಂದು ರೀತಿಯಾಗಿರ್ತಕ್ಕಂಥ ಭಿನ್ನಮತೀಯ ಚಟುವಟಿಕೆಗಳನ್ನ ನಡೆದಾಗಲೂ ಕೂಡ ಹೈಕಮಾಂಡ್ ತೆಗೆದುಕೊಳ್ತೇವೆ, ಶಿಸ್ತು ಕ್ರಮ ತೆಗೆದುಕೊಳ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇತ್ತು. ಆದರೆ ಸರ್ಕಾರ ಉರುಳುವ ಭೀತಿಯಲ್ಲಿ ಯಡಿಯೂರಪ್ಪನವರು 3 ಹೆಜ್ಜೆ ಮುಂದಿಟ್ಟಾಗ ಇವರು 4 ಹೆಜ್ಜೆ ಹಿಂದೆ ಹೋಗ್ತಕ್ಕಂಥ ಒಂದು ವಿಚಿತ್ರ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಆದರೆ ಈಗ ತಡವಾಗಿ ಆದರೂ ಕೂಡ ಚುನಾವಣೆಗಳು ಹತ್ತಿರ ಬರುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಬಿಟ್ಟು ಬಿಜೆಪಿ ರಾಜ್ಯ ನಾಯಕರು ಗಂಭೀರವಾಗಿ ಪ್ರತಿತಂತ್ರ ಹಿಡಿತಕ್ಕಂಥ ಒಂದು ಸಂಕೇತಗಳನ್ನ ತೋರಿಸ್ತಾ ಇದ್ದಾರೆ ಅಂತಕ್ಕಂಥ. ಹೀಗಾಗಿ ನಿನ್ನೆ ಕೂಡ 3 ಗಂಟೆಗೂ ಹೆಚ್ಚು ಕಾಲ ಸಭೆ ನಡೀತು. ಈಗ ಕೂಡ ಒಂದು ಸಭೆ ನಡೆದಿದೆ. 10:30ಕ್ಕೆ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲವನ್ನ ಸ್ಪಷ್ಟಪಡಿಸಲಿದ್ದಾರೆ. ಇನ್ನೊಂದು ಕಡೆ ಪ್ರತಿಮಾ, ರಾಜ್ಯ ಅಧ್ಯಕ್ಷರ ಆಯ್ಕೆಯ ಬಗ್ಗೆ ಕೂಡ ಸಾಕಷ್ಟು ವಿಸ್ತೃತ ಚರ್ಚೆ ನಿನ್ನೆ ಸಭೆಯಲ್ಲಿ ನಡೆದಿದೆ. ಆದರೆ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ರಾಜ್ಯ ಅಧ್ಯಕ್ಷರ ಆಯ್ಕೆ ಮತ್ತು ನೇಮಕವನ್ನ ತಕ್ಷಣಕ್ಕೆ ಘೋಷಿಸಿದಲ್ಲಿ ಅದರ ವಿಪರೀತ ಪರಿಣಾಮಗಳು, ಪ್ರತಿಕೂಲ ಪರಿಣಾಮಗಳು ಕೂಡ ಇರಲಿವೆ ಅನ್ನುವ ಕಾರಣಕ್ಕಾಗಿ ಇನ್ನೊಂದು ವಾರ ಬಿಟ್ಟು ರಾಜ್ಯ ಅಧ್ಯಕ್ಷರ ಆಯ್ಕೆಯನ್ನು ಕೂಡ ಮಾಡಲಾಗುವುದು ಅಂತಕ್ಕಂಥದ್ದು. ಮತ್ತು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ಯಾವ ಸ್ಥಾನಮಾನ ಕೊಡ್ತೀರಾ ಅಂತಕ್ಕಂಥ ಪ್ರಶ್ನೆಗೆ
ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಗೌರವಯುತ ಸ್ಥಾನಮಾನವನ್ನು ನಾವು ಕೊಡ್ತೇವೆ, ಚುನಾವಣೆಯಲ್ಲಿ ಸದಾನಂದ ಗೌಡರನ್ನ ಬಳಸ್ಕೊಳ್ತೇವೆ ಅಂತಕ್ಕಂಥದ್ದು ಕೂಡ ಹೈಕಮಾಂಡ್ನಿಂದ ನಮಗೆ ಕೇಳಿ ಬಂತು. ಅದು ರಾಜ್ಯದ ಅಥವಾ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿಲ್ಲ. ಅಷ್ಟೇ ಅಲ್ಲ, ಅಲ್ಲೂ ಕೂಡ ಸ್ಪಷ್ಟ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ರಾಜ್ಯ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಇನ್ಕನ್ಕ್ಲೂಸಿವ್ ಆಗಿವೆ ಅಂತಕ್ಕಂಥದ್ದು ನಮಗೆ ಮೂಲಗಳು ಸ್ಪಷ್ಟಪಡಿಸ್ತಾ ಇವೆ. ಈಗ ಮತ್ತೊಂದು ಸಭೆ ಆರಂಭವಾಗಿದೆ. ಪ್ರತಿಮಾ, ನಾನು ಹೇಳಿದ ಹಾಗೆ ಇನ್ನು 10:30ಕ್ಕೆ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಿಜೆಪಿ ಹಾವೇರಿ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಏನು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಿದೆ ಅಂತಕ್ಕಂಥದ್ದನ್ನ ಬಹಿರಂಗವಾಗಿ ಸ್ಪಷ್ಟಪಡಿಸಲಿದ್ದಾರೆ. ಪ್ರತಿಮಾ. ಓಕೆ ಪ್ರಶಾಂತ್, ಧನ್ಯವಾದಗಳು ಮಾಹಿತಿಗೆ.